ಒಂದಷ್ಟು ವಿವಾದಗಳಿದ್ದು ಪರವಿರೋಧ ಚರ್ಚೆ ಆಗಿದ್ದು ಮುಂಚೋಗುತ್ತೆ ಹಾಗೆ ಅಂತೇಳಿ ಹೇಗೆ ಇದು ಸಾಧ್ಯವಾಯಿತು? ಹಾಗೇನಿಲ್ಲ, ಮುಚ್ತೀವಿ ಅಂತ ಸರ್ಕಾರ ಏನು ಕ್ರಮ ಕೈಗೊಂಡಿರಲಿಲ್ಲ. ಬಟ್ ಕೆಲವೊಂದು ಚರ್ಚೆಗಳು ಹುಟ್ಟಾಕಿತ್ತು. ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕ್ಯಾಬಿನೆಟ್ ಉಪಸಮಿತಿಯನ್ನು ಮಾಡಿ ಸಾಧಕ ಬಾಧಕಗಳ ಚರ್ಚೆಯನ್ನು ನಡೀತಾ ಇತ್ತು. ಅಷ್ಟರಲ್ಲಿ ಸಂಘಟನೆಗಳು, ವಿದ್ಯಾರ್ಥಿಗಳು ಏನೋ ಮುಚ್ಚೋಗುತ್ತೇನೋ ಅಂತ ಇದ್ದರು. ಆದರೆ ವಿರೋಧ ಪಕ್ಷಗಳು ಕೂಡ ಅದನ್ನು ವಿಧಾನಸಭೆಯಲ್ಲಿ ತೆಗೆದರು. ಆದರೆ ನಾವು ಅದರ ಬಗ್ಗೆ ದಿಟ್ಟ ನಿಲುವನ್ನು ಇದನ್ನು ಮುಂದುವರಿಸಲೇಬೇಕು ವಿದ್ಯಾರ್ಥಿಗಳ ದೃಷ್ಟಿಯಿಂದ, ಅದರಲ್ಲೂ ಗ್ರಾಮೀಣ ವಿದ್ಯಾರ್ಥಿಗಳ ದೃಷ್ಟಿಯಿಂದ ಅಂಥೇಳಿ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಮತ್ತು ಸಂಬಂಧಪಟ್ಟ ಸಚಿವರುಗಳಿಗೆ ಯಾವ ವೇದಿಕೆಗಳಲ್ಲಿ ಅದನ್ನೆಲ್ಲ ಇಲ್ಲಿ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ನಮ್ಮ ಪಕ್ಷದ ವೇದಿಕೆಗಳಲ್ಲಿ ನಾವು ಅದ್ರ ಬಗ್ಗೆ ಚರ್ಚೆ ಮಾಡಿ, ಒತ್ತಡ ತಂದು ಅನ್ನೋದಕ್ಕಿಂತ ಚರ್ಚೆ ಮಾಡಿ ಯೂನಿವರ್ಸಿಟಿ ಉಳಿಬೇಕು ಅನ್ನೋದನ್ನು ಮನವರಿಕೆ ಮಾಡಿಕೊಟ್ಟಿದ್ದೀವಿ. CM ಕೂಡ ನಿನ್ನೆ ವಿಧಾನ ಸಭೆಯಲ್ಲಿ ಉತ್ತರ ಕೊಟ್ಟಿದ್ದಾರೆ, ಯೂನಿವರ್ಸಿಟಿಯನ್ನು ಉಳಿಸ್ತೀವಿ, ಮುಚ್ಚೋದಿಲ್ಲ ಅಂತ. ಅದರ ಪೂರಕವಾಗಿ 3,10,00,000ದಲ್ಲಿ ಉತ್ತರವನ್ನು ಯಾರ್ಯಾರಿಗೆ ಎಲ್ಲರೂ ಕನಸಿನಿಂದ, ಯಾರೇನು ಪಾಪ ವಿರೋಧ ಅಂತಲ್ಲ, ಇಲ್ಲ ಹೋರಾಟ ಅಂತಲ್ಲ, ಕನಸಿನಿಂದ ಹೇಳಿರೋರಿಗೆಲ್ಲ ಧನ್ಯವಾದ ಹೇಳ್ತೀನಿ. ಇದರಲ್ಲಿ ಆಡಳಿತ ಪಕ್ಷದವರು, ವಿರೋಧ ಪಕ್ಷದವರು ಎಲ್ಲರೂ ಈ ಯೂನಿವರ್ಸಿಟಿ ಉಳಿಬೇಕು ಅಂದರೆ ಅವ್ರಿಗೂ ಹೃದಯಪೂರ್ವಕವಾದ ಧನ್ಯವಾದ ಹೇಳ್ತೀವಿ. ಅದರ ಮುಂದುವರೆದ ಭಾಗವಾಗಿ ಇವತ್ತು 3,10,00,000ದಲ್ಲಿ ಜರ್ಮನ್ ಶೈಲಿಯ ಅತ್ಯುತ್ತಮವಾದ ಸ್ವಾಗತ ಕಮಾನನ್ನು ನಿರ್ಮಿಸ್ತಾ ಇದ್ದೀವಿ. ಇದು ನಮ್ಮ ಪ್ರೈಡ್, ಮಂಡ್ಯದ ಪ್ರೈಡ್ ಅಂದರೆ ನಮ್ಮ ಹೆಮ್ಮೆ. ಇದು ವಾಕಿಂಗ್ ಟ್ರ್ಯಾಕ್ ಕೂಡ ಆಗ್ತದೆ. ಆಮೇಲೆ ಈ ಹೈಟೆನ್ಷನನ್ನು ಅಂಡರ್ಗ್ರೌಂಡ್ ಮಾಡೋದಕ್ಕೆ ಮೊದಲೊಂದು ಪ್ರಪೋಸಲ್ ಇದೆ. ಅದನ್ನು ಯಾರೋ ಒಂದು ಸಣ್ಣಕ್ಕೆ ನೆನ್ನೆ ನಾನು ಮಾಜಿ ಉಪಮುಖ್ಯಮಂತ್ರಿ ಹತ್ರ ಮಾತಾಡಿದಾಗ ಅವರು ಸಣ್ಣ ಕೇಸ್ ಹಾಕಿದ್ದಾರೆ. ಅವ್ರು ಯಾರು ಕೇಸ್ ಹಾಕಿದ್ದಾರೆ ಅನ್ನೋರನ್ನ ಕರೆದು ಮಾತಾಡಿ ಇದು ಅಂಡರ್ ಗ್ರೌಂಡಲ್ಲಿ ಹೈಟೆನ್ಷನ್ ಹೋಗೋ ರೀತಿ ಮಾಡ್ತೀನಿ. ಸರ್, ಮುಚ್ಚೋದ್ರಲ್ಲಿ ನಿಮ್ಮದೇ ಸರ್ಕಾರ ಮುಕ್ತೀವಿ ಅಂತ ಹೇಳಿದ್ರೆ ಅನುದಾನದ ಕೊರತೆಯಿಂದ ಮುಕ್ತೀವಿ ಅಂತ ಹೇಳಿದ್ರು. ಇವಾಗ ಯಾಕೆ ಸರ್ ನಿರ್ಧಾರ ವಿ ಉಳಿದಿದೆ, ಗುದ್ಲಿ ಪೂಜೆ ಮಾಡಿದ್ದೀವಿ. ಧನ್ಯವಾದಗಳು. BJP ಅವರು ಕೂಡ ಹೋರಾಟ ಮಾಡಿದ್ದರು. ನಾನು ಧನ್ಯವಾದ ಹೇಳಿದ್ದೀನಿ. ಕೇಳಿಸ್ಕೊಳ್ಳಿಲ್ಲ ಅನ್ಸುತ್ತೆ ತಾವು. ವಿರೋಧ ಪಕ್ಷದವ್ರಿಗೂ ಧನ್ಯವಾದ ಹೇಳ್ತೀನಿ ಹೃದಯಪೂರ್ವಕವಾಗಿ ಅಂತ ಹೇಳಿದ್ದೀನಿ. ಅಲ್ಲಿಗೆ ಮುಗೀತು ಅಂತ ಅಂದ್ಕೊಳ್ತೀನಿ. ಶ್ರೀರಂಗಪಟ್ಟಣ ಕ್ಷೇತ್ರ ಶಾಸಕರು ಏನಂದ್ರೆ ಮಂಡ್ಯ ಅಭಿಮಾನ ಮುಚ್ಚದೆ ಲೇಸು. ನೀವು ಶ್ರೀರಂಗಪಟ್ಟಣದವ್ರನ್ನ ಕೇಳಿ. ನಾನು ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ರು ಇಲ್ಲಿಗೆ ಅಧ್ಯಕ್ಷ ಮಂಡ್ಯ ಶಾಸಕರು ರವಿಕುಮಾರ್ ಅಲ್ಲ, ನನ್ನ ಜೊತೆಗೆ ನಮ್ಮ MLC ಅವರಿದ್ದಾರೆ. ಎಲ್ಲರೂ ಮಂಡ್ಯ ಉಳಿಬೇಕು ಅಂತ ಇದ್ದೀವಿ. ಉಳಿದಿದೆ, ಅದಕ್ಕೆ ಯಾಕೆ ನಾವು ಉಪ್ಪಿಗೆ ಹುಳಿ ಹಿಂಡೋದು? ಇವ್ರು ಹೇಳಿದ್ರು ಉಳಿದಿದೆಯಲ್ಲ, ಅದನ್ನು ಸಂತೋಷವನ್ನು ಆಚರಣೆ ಮಾಡಿ 1,00,000 ವಿದ್ಯಾರ್ಥಿಗಳನ್ನ ಸೇರಿಸಿ ಈ ಬಾರಿ ಕಾನ್ವಿಕೇಷನ್ನ ವರ್ಣರಂಜಿತವಾಗಿ ಅರ್ಥಪೂರ್ಣವಾಗಿ ಮಾಡ್ತೀವಿ. ರಾಜ್ಪಾಲರು ಟೈಮ್ ಕೊಟ್ಟಿದ ತಕ್ಷಣ ಬೆಳಗ್ಗೆ ರಾಜ್ಪಾಲರ ಕಾರ್ಯಕ್ರಮದಲ್ಲಿ ಕಾನ್ವಿಕೇಷನ್ ಪದವಿ ಕೊಡೋದು ಮಾಡ್ತೀವಿ. ಸಂಜೆ ಒಂದು ಒಳ್ಳೆ ತಂಡವನ್ನು ಕರೆದು ಸಂಗೀತ ಸಂಜೆ ಮತ್ತು ವಿದ್ಯಾರ್ಥಿಗಳಿಗೆ ಮನೋರಂಜನೆ ಮಾಡೋದನ್ನು ಇಡೀ ದೇಶ, ಮಂಡ್ಯದಲ್ಲೂ ಯೂನಿವರ್ಸಿಟಿ ಇರಬೇಕು ಅನ್ನೋದನ್ನು ತೋರಿಸ್ತೀವಿ.